ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನಾವೆಲ್ಲ ರಾಯರ ಭಕ್ತರು. ರಾಯರು ಇದ್ದಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಎಷ್ಟೋ ಸಾರಿ ನಮ್ಮ ಜೀವನದ ಕಷ್ಟಗಳಿಗೆ ರಾಯರಿದ್ದಾರೆ ಅಂತ ಹೇಳ್ತೀವಿ. ಕಷ್ಟಗಳು ಬಂದಾಗ ಎದೆಗುಂದದೆ ಆ ಕಷ್ಟಗಳಿಗೆ ನಾವು ಹೇಳಬೇಕಂತೆ ರಾಯರಿದ್ದಾರೆ ಅಂತ. ಹಾಗಾಗಿ ರಾಯರ ಬಗ್ಗೆ ನಾವು ಎಷ್ಟೇ ಹೇಳಿದರೂ ಏನೇ ಹೇಳಿದರೂ ಅದು ಮುಗಿಯದ ಕತೆ. ಹಾಗಾಗಿ ಒಂದು ಪುಟ್ಟ ಘಟನೆ, ರಾಯರ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ನಡೆಸಿದಂತಹ ಪವಾಡದ ಒಂದು ಪುಟ್ಟ ಘಟನೆಯನ್ನು ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡೆ. ನೋಡಿ, ಒಮ್ಮೆ ತಂಜಾವೂರು ಜಿಲ್ಲೆಯ ಕುಂಭಕೋಣದಲ್ಲಿ 12 ವರ್ಷಗಳ ಕಾಲ ಬರಗಾಲ ಸಂಭವಿಸುತ್ತೆ. ತಂಜಾವೂರು ನಾಯಕರ ಆಳ್ವಿಕೆಯಲ್ಲಿ ಸೇವಪ್ಪ ನಾಯಕ ಆಧ್ಯಾತ್ಮಿಕ ಸಹಾಯವನ್ನು ಪಡೆಯೋಕ್ಕೆ ರಾಯರ ಹತ್ರ ಬರ್ತಾರೆ. ರಾಯರು ಕೆಲವು ಯಜ್ಞಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ ದೇವರನ್ನು ಆಹ್ವಾನಿಸೋಕ್ಕೆ ಹೇಳ್ತಾರೆ. ಅವರ ಒಂದು ಆಧ್ಯಾತ್ಮಿಕ ವಿಧಿಗಳನ್ನು ನೆರವೇರಿಸಿದ ತಕ್ಷಣ ಆ ಒಂದು ಬರಗಾಲ ಇರುತ್ತಲ್ಲ, 12 ವರ್ಷದಿಂದ ಬರಗಾಲ ಇರತಕ್ಕಂಥ ಪ್ರದೇಶದಲ್ಲಿ ಮಳೆ ಬಂದು ಅಭಿವೃದ್ಧಿ ಹೊಂದುತ್ತೆ. ಆಗ ಆ ಪ್ರದೇಶದ ರಾಜ ಮಠಕ್ಕೆ, ಅಂದರೆ ಒಂದು ರಾಘವೇಂದ್ರ ಸ್ವಾಮಿಗಳ ರಾಯರಿಗೆ ಒಂದು ಮಠಕ್ಕೆ, ಅವರಿಗೆ ಸಂಬಂಧಿಸಿದಂಥ ಮಠಕ್ಕೆ ಒಂದು ರತ್ನದ ಬೆಲೆ ಬಾಳ್ತಕ್ಕಂತಹ ರತ್ನದ ಹಾರವನ್ನು ಉಡುಗೊರೆಯಾಗಿ ಕೊಡ್ತಾನೆ. ನೋಡಿ, ಆಗ ರಾಘವೇಂದ್ರ ಸ್ವಾಮಿಗಳು, ಆ ರಾಯರು ಒಂದು ಯಜ್ಞವನ್ನು ಮಾಡ್ತಾ ಇದ್ದಾಗ ಆ ಯಜ್ಞಕ್ಕೆ ಆ ರಾಜನು ಕೊಟ್ಟಂಥ ಹಾರವನ್ನು, ಅಂದರೆ ಬೆಲೆ ಬಾಳ್ತಕ್ಕಂತಹ ರತ್ನದ ಹಾರವನ್ನು ಆ ಅಗ್ನಿಗೆ ಹಾಕ್ಬಿಡ್ತಾರೆ. ಆಗ ಆ ರಾಜನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಸಿಕ್ಕಾಪಟ್ಟೆ ಕೋಪ ಬಂದ ತಕ್ಷಣ ರಾಯರಿಗೆ ಏನು ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಿದ್ದಾಗ ಅವನ ಭಾವನೆಗಳನ್ನು ಅರ್ಥಂತಹ ರಾಯರು ತಕ್ಷಣ ಆ ಅಗ್ನಿಯಲ್ಲಿ, ಆ ಒಂದು ಏನು ಯಜ್ಞ ನಡೀತಾ ಇತ್ತೋ ಆ ಅಗ್ನಿಯಲ್ಲಿ ತಮ್ಮ ಕೈಯನ್ನು ಹಾಕಿ ಆ ಹಾರವನ್ನು ತೆಗಿತಾರೆ. ನೋಡಿ, ಅದು ಸ್ವಲ್ಪನೂ ಸುಟ್ಟಿರೋದಿಲ್ಲ, ಸ್ವಲ್ಪನೂ ಅದು ಏನೂ ಹಾಳಾಗಿರೋದಿಲ್ಲ, ಹೇಗಿರುತ್ತೋ ಹಾಗೇ ಇರುತ್ತೆ. ಅದನ್ನು ನೋಡಿ ಆ ರಾಜನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದೇನಪ್ಪ, ಇಂತಹ ಒಂದು ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗಿರಬೇಕಾಗಿರ್ತಕ್ಕಂಥ ಹಾರ ಯಥಾಸ್ಥಿತಿಯಲ್ಲೇ ಇದೆಯಲ್ಲ ಅಂತ ಹೇಳಿ ಅವನಿಗೆ ತುಂಬ ಅಚ್ಚರಿ ಆಗುತ್ತೆ. ರಾಯರ ಕೈಗಳನ್ನು ನೋಡ್ತಾನೆ. ರಾಯರ ಕೈ ಕೂಡ ಏನೂ ಆಗಿರೋದಿಲ್ಲ. ನಿಜವಾಗ್ಲೂ ಇವರು ಒಬ್ಬ ಪವಾಡ ಪುರುಷ, ಇವರು ಮಹಾನ್ ಶಕ್ತಿಯುಳ್ಳಂತಹ ವ್ಯಕ್ತಿ ಅಂತ ಹೇಳಿ ತನ್ನ ತಪ್ಪಿಗೆ ಆ ರಾಯರ ಹತ್ರ ಕ್ಷಮೆ ಕೋರ್ತಾನೆ. ಆ ಕ್ಷಣದಿಂದಲೇ ಆ ರಾಜ ರಾಯರ ಭಕ್ತನಾಗ್ತಾನೆ. ನೋಡಿ, ಎಂತೆಂತಹ ವ್ಯಕ್ತಿಗಳು ರಾಯರ ಭಕ್ತರಾಗ್ತಾರೆ, ಎಂತೆಂಥ ವ್ಯಕ್ತಿಗಳ ಅಹಂಕಾರವನ್ನು ರಾಯರು ಮುರಿದು ಹಾಕ್ತಾರೆ. ಅಂತಹ ರಾಯರ ಮುಂದೆ ನಾವೆಲ್ಲ ಅಲ್ಪ ಮಾನವರು. ಅವರಿಗೆ ನಾವು ಶರಣಾದರೆ ಸಾಕು, ಕಲಿಯುಗದ ಕಾಮಧೇನು ಅಂತ ಹೇಳಿರ್ತಕ್ಕಂಥ ರಾಯರು ಖಂಡಿತ ನಮ್ಮೆಲ್ಲರ ಒಂದು ಕಷ್ಟಗಳನ್ನು ನೀಗಿಸಿ ನಮ್ಮ ಜೊತೆ ಸದಾ ಇರ್ತಾರೆ ಅನ್ನೋ ಭರವಸೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ರಾಯರಿದ್ದಾರೆ ಅನ್ನೋ ಒಂದು ಧ್ಯೇಯ, ಒಂದು ವಾಕ್ಯ ಸದಾ ನಮ್ಮ ಮನದಲ್ಲಿ, ನಿಮ್ಮೆಲ್ಲರ ಮನದಲ್ಲಿ ಇರಲಿ ಅಂತ ಹೇಳ್ತಾ, ರಾಯರ ಅನುಗ್ರಹ ಸದಾ ಎಲ್ಲರ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ಕಥೆಯೊಂದಿಗೆ ಸಿಗ್ತೀನಿ, ಅಥವಾ ಮತ್ತೊಂದು ರಾಯರ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ನ ಮಾಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.